ರಾಜ್ಯದಲ್ಲಿ ಮತ್ತೆ ವನ್ಯಜೀವಿ ಸಫಾರಿ ಶುರು. ಈ ಸಂಬಂಧ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಬಿಗ್ ನ್ಯೂಸ್ ಕೊಟ್ಟಿದ್ದಾರೆ. ಬಂಡೀಪುರ ನಾಗರಹೊಳಿಯಲ್ಲಿ ಹಂತ ಹಂತವಾಗಿ ಸಫಾರಿ ಪುನರಾರಂಭವಾಗ್ತಾ ಇದೆ. ಇನ್ನು ಮುಂದೆ ಸಚಿವ ಈಶ್ವರ್ ಖಂಡ್ರೆ ಬಿಗ್ ನ್ಯೂಸ್ ಕೊಡ್ತಾ ಇದ್ದಾರೆ. ಬಂಡೀಪುರ ನಾಗರಹೊಳಿಯಲ್ಲಿ ಹಂತ ಹಂತವಾಗಿ ಸಫಾರಿ ಪುನರಾರಂಭವಾಗುತ್ತೆ. ತಾಂತ್ರಿಕ ಸಮಿತಿ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥದ್ದು. ಅಧ್ಯಯನ ವರದಿ ಆಧರಿಸಿ ಸಫಾರಿ ನಡೆಸುವುದಕ್ಕೆ ಸಚಿವ ಈಶ್ವರ್ ಖಂಡ್ರೆ ಅರಣ್ಯ ಸಚಿವರು ಸಮ್ಮತಿ ಕೊಟ್ಟಿದ್ದಾರೆ. 8 ಗಂಟೆ ನಡೀತಾ ಇದ್ದ ಬಂಡೀಪುರ ಸಫಾರಿ ಮುಂದೆ ಕೇವಲ 5 ಗಂಟೆ ಮಾತ್ರ. ನಾಗರಹೊಳಿಯಲ್ಲಿ 4 ಗಂಟೆ ಮಾತ್ರ ಸಫಾರಿ ಫಿಕ್ಸ್. ಶೇಕಡಾ 50ರಷ್ಟು ವಾಹನಗಳಿಗೆ ಮಾತ್ರ ಅವಕಾಶವನ್ನು ನೀಡಲಾಗಿದೆ. ಸದ್ಯಕ್ಕೆ ಅರ್ಧದಷ್ಟು ಸಫಾರಿ ವಾಹನಗಳನ್ನಷ್ಟೇ ಬಳಸುವುದಕ್ಕೆ ನಿರ್ಧಾರವನ್ನು ಕೂಡ ಮಾಡಲಾಗಿದೆ. ತಾಂತ್ರಿಕ ಸಮಿತಿ ಈಗಾಗಲೇ ಈ ಸಂಬಂಧ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು, ಮಾನವ ವನ್ಯಜೀವಿ ಸಂಘರ್ಷಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮುಂದಾಗಿದ್ದು, ಹುಲಿಗಳು ನಾಡಿಗೆ ಬರುವುದಕ್ಕೆ ನೋಡಿ ಅಲ್ಲಿ ವೈಜ್ಞಾನಿಕ ಆಧಾರಗಳಿಲ್ಲ ಅಂತ ಈಶ್ವರ್ ಖಂಡ್ರೆ ಹೇಳ್ತಾ ಇದ್ದಾರೆ. ಅಂದರೆ 8 ಗಂಟೆ ನಡೀತಾ ಇದ್ದ ಬಂಡೀಪುರ ಸಫಾರಿ ಇನ್ನು ಮುಂದೆ ಕೇವಲ 5 ಗಂಟೆ ಮಾತ್ರ ನಡೆಯುತ್ತೆ. ನಾಗರಹೊಳಿಯಲ್ಲಿ 4 ಗಂಟೆ ಮಾತ್ರ ಸಫಾರಿ ಫಿಕ್ಸ್ ಆಗಿದ್ದು, ಶೇಕಡಾ 50ರಷ್ಟು ವಾಹನಗಳಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ. ಸದ್ಯಕ್ಕೆ ಅರ್ಧದಷ್ಟು ಸಫಾರಿ ವಾಹನಗಳಷ್ಟೇ ಓಡಾಡೋದಕ್ಕೆ ಅವಕಾಶ ಇದೆ. 2 ತಿಂಗಳೊಳಗೆ ಸಫಾರಿ ವಾಹನಗಳಿಗೆ ಇಂಜಿನ್ ಕನೆಕ್ಟೆಡ್ GPS ಡ್ಯಾಶ್ ಕ್ಯಾಮ್ ಸಫಾರಿ ಡ್ಯಾಶ್ ಕ್ಯಾಮ್ ಕೂಡ ಅಳವಡಿಸಲಾಗುತ್ತೆ. ಜೊತೆಗೆ ಸಫಾರಿ ಆದಾಯದಲ್ಲಿ ಹಳ್ಳಿಗಳಿಗೆ ಪಾಲು ಬಂದ ಹಣದ 1/3 ಭಾಗ ಸ್ಥಳೀಯ ಸಮುದಾಯದ ಅಭಿವೃದ್ಧಿಗೆ ಬಳಕೆ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೂ ಕೂಡ ಬರಲಾಗಿದೆ. ಇನ್ನು ಮಾನವ ವನ್ಯಜೀವಿ ಸಂಘರ್ಷಕ್ಕೆ ಬ್ರೇಕ್ ಹಾಕುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದರೆ ಹುಲಿಗಳು ನಾಡಿಗೆ ಬರುವುದಕ್ಕೆ ಸಫಾರಿ ಕಾರಣವಲ್ಲ, ವೈಜ್ಞಾನಿಕ ಆಧಾರಗಳಿಲ್ಲ ಈ ಬಗ್ಗೆ ಅಂತ ಸಚಿವ ಈಶ್ವರ್ ಖಂಡ್ರೆ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇದು ರಾಜ್ಯದಲ್ಲಿ ಮತ್ತೆ ವನ್ಯಜೀವಿ ಸಫಾರಿ ಶುರು ಮಾಡುವಂಥ ನಿರ್ಧಾರಕ್ಕೆ ಸ್ವತಃ ಸರ್ಕಾರವೇ ಬರ್ತಾ ಇದೆ. ಅದರಲ್ಲೂ ಈಶ್ವರ್ ಖಂಡ್ರೆ ಅವರು ಮಾತಾಡುವಂತಹ ಸಂದರ್ಭದಲ್ಲಿ ಬಂಡೀಪುರ ನಾಗರಹೊಳಿಯಲ್ಲಿ ಹಂತ ಹಂತವಾಗಿ ಸಫಾರಿ ಪುನರಾರಂಭ ಮಾಡ್ತೇವೆ ಅನ್ನುವಂಥ ಮಾತನ್ನು ಅರಣ್ಯ ಸಚಿವರೇ ಹೇಳಿದ್ದಾರೆ. ತಾಂತ್ರಿಕ ಸಮಿತಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು, ಅಧ್ಯಯನ ವರದಿ ಆಧರಿಸಿ ಸಫಾರಿ ನಡೆಸುವುದಕ್ಕೆ ಸಮ್ಮತಿಯನ್ನು ಈಶ್ವರ್ ಖಂಡ್ರೆ ಅವರು ಕೊಟ್ಟಿದ್ದಾರೆ. ಯಾಕೆಂದರೆ ಈ ಮೊದಲು ಸಫಾರಿ ನಡೆಸಬೇಕು ಅಂತಂದಾಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಧ್ಯಯನ ಕೂಡ ನಡೆಸಲಾಗಿತ್ತು. ತಾಂತ್ರಿಕ ಸಮಿತಿಯನ್ನು ರಚನೆ ಮಾಡಿ ಅಧ್ಯಯನ ನಡೆಸಲಾಗಿತ್ತು. ಯಾಕೆಂದರೆ ಸಫಾರಿ ಅಂತ ಬಂದಾಗ ಕಾಡು ಪ್ರಾಣಿಗಳಿರುವಂತಹ ಜಾಗದಲ್ಲಿ ಸಫಾರಿ ನಡೆಸೋದಕ್ಕೆ ಅಥವಾ ವಾಹನಗಳು ಓಡಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಬೇಡವೋ, ಇದರಿಂದ ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿತ್ತು. ಅದಕ್ಕೋಸ್ಕರವೇ ತಾಂತ್ರಿಕ ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಇದೀಗ ತಾಂತ್ರಿಕ ಸಮಿತಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅಧ್ಯಯನ ಮಾಡಿದ ಬಳಿಕ ಆ ಅಧ್ಯಯನದ ವರದಿ ಆಧರಿಸಿ ಸಫಾರಿ ನಡೆಸೋದಕ್ಕೆ ಸಚಿವ ಈಶ್ವರ್ ಖಂಡ್ರೆ ಅವರು ಸಮ್ಮತಿಯನ್ನು ಸೂಚಿಸಿದ್ದಾರೆ. ಆದರೆ 8 ಗಂಟೆ ನಡೀತಾ ಇದ್ದ ಬಂಡೀಪುರ ಸಫಾರಿ ಮುಂದೆ ಕೇವಲ 5 ಗಂಟೆ ಮಾತ್ರ ನಡೆಯುತ್ತೆ. ನಾಗರಹೊಳಿಯಲ್ಲಿ 4 ಗಂಟೆ ಮಾತ್ರ ಸಫಾರಿ ಇರುವಂಥದ್ದು. ಇನ್ನು ಶೇಕಡಾ 50ರಷ್ಟು ವಾಹನಗಳಿಗೆ ಮಾತ್ರ ಅವಕಾಶ ಇದೆ. ಸದ್ಯಕ್ಕೆ ಅರ್ಧದಷ್ಟು ಸಫಾರಿ ವಾಹನಗಳನ್ನಷ್ಟೇ ಬಳಸೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. 2 ತಿಂಗಳೊಳಗೆ ಸಫಾರಿ ವಾಹನಗಳಿಗೆ ಇಂಜಿನ್ ಕನೆಕ್ಟೆಡ್ GPS ಡ್ಯಾಶ್ ಕ್ಯಾಮ್ ಅಳವಡಿಸಲಾಗುತ್ತೆ. ಇನ್ನು ಸಫಾರಿ ಆದಾಯದಲ್ಲಿ ಹಳ್ಳಿಗಳಿಗೆ ಪಾಲು, ಹಾಗೆ ಬಂದ ಹಣದಲ್ಲೇ 1/3 ಭಾಗ ಸ್ಥಳೀಯ ಸಮುದಾಯದ ಅಭಿವೃದ್ಧಿಗೆ ಬಳಕೆ ಮಾಡ್ತೀವಿ ಅಂತ ಕೂಡ ಹೇಳಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.